ಒಂದು ರೀತಿಯ ಕಿನ್ನರ ಲೋಕದಲ್ಲಿ ಸಂಚರಿಸಿದ ಅನುಭವ ನನಗಾಯಿತು. ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಇಡೀ ಮೈಸೂರಿನಲ್ಲಿ ದೊಡ್ಡ ಹೆಸರು. ಅದರಲ್ಲೂ ಕುಮಾರ್ ಅವರ ಈ ಕಲೆ ಮನೆ ಇದೆಯಲ್ಲ, ಇದ್ರ ಬಗ್ಗೆ ಬಹಳ ಕೇಳಿದ್ದೆ. ಬಂದವರನ್ನ ಹೇಳ್ತಿದ್ರು, ಸರ್ ಒಮ್ಮೆ ನೀವು ಕುಮಾರ್ ಅವರ ಕಲೆ ಮನೆಯನ್ನು ನೋಡಬೇಕು, ಅದ್ಭುತವಾದಂಥ ಅನುಭವ ಆಗುತ್ತೆ ಅಂತ. ನನಗೂ ಒಂದು ಬೈಕೆ ಇತ್ತು, ಹೋಗಬೇಕು ನೋಡಬೇಕು, ಆದರೆ ಯಾವತ್ತು ಹೋಗಬೇಕು ಹೇಗೆ ಹೋಗಬೇಕು ಅಂತ ಯೋಚಿಸ್ತಿರ್ಬೇಕಾದ್ರೆ ಅಯಾಚಿತವಾಗಿ ಒಂದು ಆಹ್ವಾನ ಬಂತು. ಕೆಲವು ದಿವಸಗಳ ಹಿಂದೆ ಕುಮಾರ್ ಅವರು ಫೋನ್ ಮಾಡಿ, ಸರ್ ನಮ್ಮ 66ನೇ ಅಂತಾರಾಷ್ಟ್ರೀಯ ಈ ಕಲೆಮನೆಯ ನೃತ್ಯೋತ್ಸವ ಸಮಾರಂಭಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಬಂದು ನಿಮ್ಮ ಒಂದು ಅನುಭವದ ಮಾತುಗಳನ್ನು ಹೇಳಬೇಕು ಅಂತ ಕೇಳಿದಾಗ ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತೀವಲ್ಲ, ಹಾಗೆ ನನಗೆ ಭಾಳ ಸಂತೋಷವಾಯಿತು. ನಾನು ಹಿಂದೆ ಮುಂದೆ ಯೋಚನೆ ಮಾಡಲಿಕ್ಕೆ ಹೋಗಲೇ ಎಲ್ಲ ಬಂದ್ಬಿಟ್ಟೆ. ಇವತ್ತು ಕಲೆಮನೆಯಲ್ಲಿ ಬಂದಿದ್ದೇನೆ. ಇಷ್ಟು ಹೊತ್ತು ಈ 3 ನೃತ್ಯ ಪ್ರಕಾರಗಳನ್ನು ನೋಡಿದ್ದಾಯಿತು. ಇನ್ನೀಗ ಕೂಚಿಪುಡಿ ಒಂದು ಬಾಕಿ ಇದೆ. ಒಂದು ಕುಮಾರ ಬಗ್ಗೆ ಬಹಳ ಸಂತೋಷ ಆಗ್ತದೆ. ಕಲೆ ಮನೆ ಅಂದರೆ ಆಶ್ರಯ ತಾಣ. ಕಲೆಗೆ ಆಶ್ರಯ ಕೊಡುವಂತಹ ಒಂದು ಮನೆಯನ್ನ ನಿರ್ಮಾಣ ಮಾಡಿ ದೇಶ ವಿದೇಶಗಳಿಂದ ಕೂಡ ನಮ್ಮ ಕಲಾವಿದರುಗಳನ್ನು ಕರೆಸಿ ಅವರ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ತುರ್ಗ್ಯಾರವಾದಂತಹ ಕಾರ್ಯವನ್ನು ಕುಮಾರ್ ಅವರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಈ ಕಲೆಮನೆ ಸ್ಥಾಪನೆಯಾಗಿದ್ದು 4-5 ವರ್ಷ ಆಗ್ತಾ ಬಂದಿದೆ. ಸಾವಿರಾರು ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಈ ಕಲೆ ಮನೆ ನಿಜವಾಗ್ಲೂ ಕೂಡ ಬಹುಶಃ ನಮ್ಮ ಮೈಸೂರು ನಗರಕ್ಕೆ ಒಂದು ಮುಕುಟಪ್ರಾಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದು ಸುಲಭ. ಆ ಸಂಸ್ಥೆಯನ್ನು ಹುಟ್ಟು ಹಾಕಿದ ಬಳಿಕ ಅದಕ್ಕೆ ಪ್ರೋತ್ಸಾಹದ ನೀರೆರೆದು ಬೆಳೆಸುವಂಥದ್ದಿದೆಯಲ್ಲ, ಆ ಬೆಳೆಸುವಿಕೆಯಲ್ಲೂ ಕೂಡ ತಮ್ಮನ್ನೇ ತಾವು ತೊಡಗಿಸಿಕೊಂಡು ತಮ್ಮನ್ನು ತಾವು ಅರ್ಪಿಸಿಕೊಂಡು ದುಡಿಯತಕ್ಕಂತಹ ಒಂದು ಮನೋಭಾವ ಇದೆಯಲ್ಲ, ಅದು ಬಹಳ ಅದ್ಭುತವಾದದ್ದು. ಕುಮಾರ್ ಅವರು ಎಷ್ಟು ಒಳ್ಳೆಯ ಮನಸ್ಸಿನಿಂದ ಉದಾರ ಭಾವನೆಯಿಂದ ಈ ಒಂದು ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದೆ ಅಂತ ನೋಡಿ ನನಗೂ ಬಹಳ ಸಂತೋಷ ಅನಿಸ್ತು. ಇವತ್ತೇ ನಾನು ಪ್ರಥಮವಾಗಿ ಕುಮಾರ್ ಅವರನ್ನ ಭೇಟಿಯಾಗ್ತಾ ಇರೋದು. ಹೆಸರು ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಇವತ್ತು ನೋಡಿದ್ದು ಆಯಿತು. ಕಲೆ ಮನೆಯಲ್ಲಿ ಇಷ್ಟು ಹೊತ್ತು ಕೂತಿದ್ದು ಈ ಕಲಾ ಪ್ರಕಾರಗಳನ್ನು ನೋಡಿದ್ದು ಆಯಿತು. ಎಂಥ ಸುಯೋಗ! ಒಂದೇ ವೇದಿಕೆಯಲ್ಲಿ 4 ಬಗೆಯ ನೃತ್ಯ ಪ್ರಕಾರಗಳನ್ನು ನೋಡುವಂತಹ ಸಂದರ್ಭ ಎಲ್ಲರಿಗೂ ಯಾವಾಗಲೂ ಸಿಗೋದಿಲ್ಲ. ಅದರಲ್ಲೂ ಸತ್ರಿಯ ನೃತ್ಯ ಪ್ರಕಾರ ಇದೆಯಲ್ಲ, ನಾನು ಮೊದಲನೇ ಬಾರಿ ನೋಡ್ತಾ ಇರ್ತಕ್ಕಂಥದ್ದು ಸತ್ರಿಯ. ನನಗೆ ಆ ಸತ್ರಿಯ ಬಗ್ಗೆ ಮಾತುಗಳನ್ನು ಹೇಳಬೇಕು ಅನಿಸ್ತಾ ಇದೆ. ಭಾವಲಾಸ್ಯ ಪ್ರಧಾನ ನೃತ್ಯ ಪ್ರಕಾರ. ಆಮೇಲೆ ಅಸ್ಸಾಂ ಮೂಲದ ಈ ನೃತ್ಯ ಪ್ರಕಾರದಲ್ಲಿ ಲಾಸ್ಯ ಮತ್ತು ತಾಂಡವ ಪ್ರಮುಖವಾದ ಲಕ್ಷಣಗಳನ್ನು ನಾನು ಹೇಳಿಕೊಂಡಿದ್ದೇನೆ. ಅಬ್ಬರ ಆಡಂಬರವಿಲ್ಲದ ಆ ವೇಷಭೂಷಣ ನನಗೆ ಬಹಳ ಇಷ್ಟವಾಯಿತು. ವಿಷ್ಣು ಆರಾಧನೆ ಇಲ್ಲಿ ಬಹಳ ಪ್ರಮುಖವಾದಂಥ ವೈಶಿಷ್ಟ್ಯ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ಈ ಸತ್ರಿಯ ನೃತ್ಯ ಪ್ರಕಾರದಲ್ಲಿ ಆ ಯೋಗಾಸನಗಳ ಒಂದು ಮಿಲನವಾಗಿರ್ತಕ್ಕಂಥದ್ದು, ಪರಿಪೂರ್ಣವಾದಂಥ ಒಂದು ಯೋಗಾಭ್ಯಾಸದ ಒಂದೇ ನೃತ್ಯದಲ್ಲಿ ಕಾಣಲಿಕ್ಕೆ ಸಾಧ್ಯ ಅನ್ನೋದು ಈ ಸತ್ರಿಯ ನಾಟಕದ ವೈಶಿಷ್ಟ್ಯವೇನು. ಸತ್ರಿಯ ನೃತ್ಯ ಪ್ರಕಾರವನ್ನು ಒಂದು 10 ನಿಮಿಷ ನಾವು ಪ್ರದರ್ಶನ ಮಾಡಿದರೆ, ಪ್ರಯತ್ನ ಪಟ್ಟರೆ 1 ಗಂಟೆಯ ಯೋಗಾಭ್ಯಾಸ ಮಾಡಿದಷ್ಟು ಅನುಭವ ಲಾಭ ಸಿಗುತ್ತೆ. ಹೀಗಾಗಿ ಭಾವಲಾಸ್ಯ ಪ್ರಧಾನ ನೃತ್ಯ ಪ್ರಕಾರವಾದ ಇದರಲ್ಲಿ ಇವತ್ತು ಶ್ರೀದೇವಿ ಜಗನ್ನಾಥ್ ಮತ್ತು ರೋಹಿಣಿ ಅನಂತರವರು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟರು. ಅದರಲ್ಲೂ ನನ್ನ
ಸಕ್ರಿಯ ನೃತ್ಯ ಪ್ರಕಾರದಲ್ಲಿ ನಾವು ಪುರಂದರದಾಸರ ಒಂದು ರಚನೆಯನ್ನು ಕೂಡ ಜಗದೋದಾರವನ್ನು ವಿಶ್ವಕ ಪ್ರಸ್ತುತಪಡಿಸಿದ್ದು ವಿಸ್ಮಯವಾದಂತಹ ಒಂದು ಅನುಭವ, ಸ್ತುತ್ಯಾರ್ಹವಾದಂತಹ ಒಂದು ಪ್ರಯತ್ನ. ಅದು ವಿದೇಶಗಳಲ್ಲಿ ಇಬ್ಬರು ಆ ಸಾಮರ್ಥ್ಯದಿಂದ ಒಂದು ನೃತ್ಯವನ್ನು ಸಂಯೋಜಿಸಿ ಪ್ರಸ್ತುತಪಡಿಸಬೇಕನ್ನೋದು ನಿಜವಾಗೂ ಕೂಡ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಸರ್, ನೀವು ಹಿರಿಯರು, ನೀವು ಒಂದು ಶುಭ ಹಾರೈಕೆಗಳನ್ನು ಹೇಳಿ ಮರವಾಗಿದ್ದಾರೆ. ಬಹುಶಃ ಇಲ್ಲಿಯ ಸಭಾಂಗಣದಲ್ಲಿ ನಾನೇ ಬಹುಶಃ ಅತ್ಯಂತ ಹಿರಿಯ ಕಾಣಿಸುತ್ತೆ. ಹೀಗಾಗಿ ನನ್ನ ಶುಭ ಹಾರೈಕೆಗಳು, ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚೆಚ್ಚು ನಿಮಗೆ ಸನ್ಮಾನ ಪುರಸ್ಕಾರಗಳು ಪ್ರಾಪ್ತಿಗಳಂತ ಹಾರೈಸ್ತೇನೆ. ನಂತರ ಎರಡನೇದಾಗಿ ಭರತನಾಟ್ಯ. ಡಾಕ್ಟರ್ ರಾಧಿಕಾ ಕಲ್ಲೂರಾಯ ಮತ್ತು ಶಿಷ್ಯರು ಪ್ರಸ್ತುತಪಡಿಸತಕ್ಕಂಥದ್ದು. ಭರತನಾಟ್ಯ ನಮಗೆಲ್ಲರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಪ್ರಚಲಿತವಾಗಿರತಕ್ಕಂಥ ಒಂದು ನೃತ್ಯ ಪ್ರಕಾರ ಇದು. ಭರತನಾಟ್ಯದಲ್ಲಿ ನಾದ ಪ್ರಧಾನವಾಗಿರ್ತಕ್ಕಂತಹ ಅಲಂಕಾರಿಕ ನೃತ್ಯ ಪ್ರದರ್ಶನ. ಇಲ್ಲಿ ಒಂದು ಬಿಂಕ ಇದೆ, ಬೆಡಗು ಇದೆ, ಭಿನ್ನಾಣವಿದೆ, ಹೆಜ್ಜೆಯ ಗೆಜ್ಜೆಯ ನಾದವಿದೆ. ಹೆಜ್ಜೆಯ ಗಾಯನವಿಲ್ಲದೆ ಭರತನಾಟ್ಯವನ್ನು ಕಲ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಗೆಜ್ಜೆ ಆ ಮಿಳಿತವಾದ ಸಂಯೋಜನೆ ಆ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಹಲವಾರು ಪ್ರಕಾರಗಳನ್ನು ಕೊಟ್ಟರು. ಎಂಥ ಅದ್ಭುತವಾದಂತಹ ಪ್ರತಿಭಾವಂತರು ಈ ನೃತ್ಯಗಾತಿಯರು. ರಾಧಿಕಾ ಕಲ್ಲೂರಾಯಿ ಮತ್ತು ಅವರ ಶಿಷ್ಯರು ಒಂದು ಸೊಗಸಾದ ಒಂದು ಕಾರ್ಯಕ್ರಮವನ್ನು ಹಲವು ಒಂದು 4-5 ಪ್ರಕಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದರು. ನನಗೆ ವೇಷಭೂಷಣ ಕೂಡ ಭರ್ಜರಿ. ಭರತನಾಟ್ಯ ಅಂದ ಕೂಡಲೇ ಅದು ವೈಭವ, ಆ ಒಂದು ವೇಷಭೂಷಣ ಮತ್ತು ಆ ಮಾಧುರ್ಯ, ಒಟ್ಟಾರೆ ಟೋಟಲಿ ಭರತನಾಟ್ಯ ಒಂದು ಪುರಾತನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಶೋಭಿತವಾಗಿರತಕ್ಕಂಥ ಒಂದು ನೃತ್ಯ ಪ್ರಕಾರ. ನಾವು ಕೇಳ್ತೀವಲ್ಲ, ರಂಬೆ, ಉರ್ವಶಿ, ತಿಲೋತ್ತಮೆ, ಮೇನಕೆ ಇವರೆಲ್ಲ ಭರತನಾಟ್ಯ ಪ್ರವೀಣರು ಅಂತ. ಬಹುಶಃ ಈ ಭರತನಾಟ್ಯ ಪ್ರಸ್ತುತಪಡಿಸೋದಕ್ಕೆ ವಿಶ್ವಾಮಿತ್ರ ಮೇನಕೆಗೆ ಗೊತ್ತೇನು. ಆದರೆ ನನಗನ್ನಿಸ್ತು, ಒಂದು ವೇಳೆ ಆ ಕಥಕ್ ಮತ್ತು ಸತ್ರಿಯ ಪ್ರಕಾರಗಳು ಕೂಡ ಮೇನೆಗೆ ಕಲ್ತ್ಕೊಂಡಿದ್ರೆ ವಿಶ್ವಾಮಿತ್ರ ಇನ್ನೂ ಬೇಗ ಬಹಳ ಚೆನ್ನಾಗಿದೆ. ಇಂಥ ಒಂದು ಭರತನಾಟ್ಯ ಪ್ರಸ್ತುತಿ ತುಂಬ ಇಷ್ಟವಾಯಿತು. ಇದು ಕೂಡ ಅಷ್ಟೇ, ಭರತನಾಟ್ಯ ಅನಿಸುತ್ತೆ, ಭರತನಾಟ್ಯವನ್ನು ಕೂಡ ಒಂದು 10-15 ನಿಮಿಷ ಅಭ್ಯಾಸ ಮಾಡಿದರೆ ಎಂತಹ ಸರ್ವಾಂಗ ವ್ಯಾಯಾಮ, ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮ ಸಿಗುವಂತಹ ಒಂದು ನೃತ್ಯ ಪ್ರಕಾರ ಭರತನಾಟ್ಯ. ಈ ಎಲ್ಲ ಪ್ರಕಾರಗಳು ಕೂಡ ಅನಿಸ್ಕೊಂಡು ನಾನು ಕೂಡ ಒಬ್ಬ ನೃತ್ಯ ಪುತ್ರೆ. ಹೌದಾ, ಏನು ಸರ್ ಇದು ಅಂತ ಹೇಳ್ಬೋದು. ಯಾವ ನೃತ್ಯ ಪ್ರಕಾರ ಅಂತ ಕೊನೆಗೆ ನನ್ನ ಮಾತನ್ನು ಮುಗಿಸ್ತೀನಿ. ಮೂರನೇದು, ಈಗ ಕಥಕ್ ನೋಡೋದಲ್ಲ, ಶ್ರೀಮತಿ ಸೀಮಾಕೃಷ್ಣನ್ ಮತ್ತು ಶಿಷ್ಯರು ಪ್ರಸ್ತುತಪಡಿಸಿದಂತಹ ಕಥಕ್ ತುಂಬ ಇಷ್ಟ ಆಯ್ತು ನನಗೆ. ನಾನು ಬಹಳವಾಗಿ ಇಷ್ಟಪಡ್ತಕ್ಕಂಥ ಒಂದು ನಾಟ್ಯ ಪ್ರಕಾರ ಕಥಕ್ ಕೂಡ. ಆ ಕಥಕಲ್ಲಿ ನಾನು ಬಹಳ ಮುಖ್ಯವಾಗಿ ಪರಿಗಣಿಸುವಂಥದ್ದು ಕಣ್ಣು ಮತ್ತು ಮುಖ ಭಾವ ಪ್ರಧಾನವಾದಂತಹ ಅಭಿನಯ. ಅಲ್ಲಿ ರಸ ಪ್ರಧಾನವಾದಂಥ ನೃತ್ಯ ಪ್ರಕಾರ ಹೌದು. ಆಮೇಲೆ ಇಲ್ಲಿ ನಮಗೆ ಗೋಚರವಾದಂಥದ್ದು ಆ ಒಂದು ಲಯಗತಿ, ರಭಸದ ಒಂದು ನೃತ್ಯ ಪ್ರಕಾರ. ಅಂದರೆ ನನ್ನ ಮಟ್ಟಿಗೆ, ನಾನು ಕಲಾ ವಿಮರ್ಶಕನಲ್ಲ, ಕಲೆ ಬಗ್ಗೆ ಏನು ಹೆಚ್ಚು ಗೊತ್ತಿಲ್ಲ, ಆದರೆ ಒಬ್ಬ ರಸಿಕನಾಗಿ ಕಲಾಭಿಮಾನಿಯಾಗಿ ಕೂತ್ಕೊಂಡು ಗಮನಿಸಿದ ಹಾಗೆ ಕಥಕ್ನಲ್ಲಿ ಅದು ನೋಡಿ, ನಿಧಾನ ಗತಿಯಿಂದ ಪ್ರಾರಂಭವಾಗುತ್ತಾ ಮಧ್ಯಮ ಗತಿಗೆ ಬರುತ್ತೆ. ಮಧ್ಯಮ ಗತಿಗೆ ಬಂದದ್ದು ತೀವ್ರ ಗತಿಯಲ್ಲಿ ಅದು ತಮ್ಮ ಸಂಚಾರವನ್ನು ಪಡ್ಕೊಂತ ರೀತಿ ಇದೆಯಲ್ಲ, ಒಂದು ರೀತಿಯ ಮೈ ರೋಮಾಂಚನ ಪಡುವಂಥದ್ದು. ಈ ಕೂತಿರುವಾಗ ನನಗೆ ರಷ್ಯಾದ ಬ್ಯಾಲೆಗಳನ್ನು ನೆನಪಾಯಿತು. ಆದರೆ ಅವುಗಳಿಗೆ ಹೋಲಿಸಿದೆ ನಮ್ಮ ಈ ಕಥಕ್ ನೃತ್ಯ ಶೈಲಿ ಪ್ರಸ್ತುತಪಡ್ತೀವಲ್ಲ, ಏನೇನು ಅಲ್ಲಿ ಹೋಲಿಸಿದರೆ ನಮ್ದು ಅದ್ಭುತ ಅನಿಸುತ್ತೆ. ನಮ್ಮ ಎಷ್ಟು ಪ್ರಾಚೀನವಾಗಿರ್ತಕ್ಕಂಥ ಈ ಒಂದು ನೃತ್ಯ ಪ್ರಕಾರ ಕೂಡ ನಮ್ಮೆಲ್ಲರ ನಮ್ಮ ದೇಶದ ಅಭಿಮಾನದ ಒಂದು ನೃತ್ಯ ಪ್ರಕಾರ ನಾನು ಭಾವಿಸ್ತೇನೆ. ಅದನ್ನು ಕೊನೆಗೆ ಯಾವುದು ಆ ತರಾನ ನುಡಿಸುವಾಗ ಬಸವಂತರಾಗ ವೈಬ್ರೇಷನ್ ಆಕೆ ಸೀಮಾ ಕೃಷ್ಣನವರು ಪ್ರಸ್ತುತಪಡಿಸಿದ ರೀತಿ ಅದು. ಆಮೇಲೆ ಈ ಭಜನ್ನ ಒಂದು ಪ್ರಸ್ತುತಪಡಿಸುವಾಗ
ಭಾವ, ಭಕ್ತಿ, ದಯ, ದೈನ್ಯತೆ, ಆನಂದ, ಭಾವ ಪರವಶತೆ ಇದೆಯಲ್ಲ, ಎಲ್ಲ ಮಿಳಿತವಾಗಿರತಕ್ಕಂಥ ಈ ಪ್ರಸ್ತುತಿ ನನಗೆ ತುಂಬ ಇಷ್ಟವಾಯಿತು. ಇನ್ನು ಕೂಚುಪುಡಿ ಈಗ ನನಗೆ ಇದಕ್ಕೆ ಮುಂಚೆ ನಾನು ಕುಮಾರ್ ಅವರ ಅಪ್ಪಣೆ ಪಡೆದು ನಾನು ಒಬ್ಬ ಲೇಖಕನಾಗಿರೋದ್ರಿಂದ ನಿಮಗೆಲ್ಲರಿಗೂ ಇಷ್ಟವಾಗುವಂತಹ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಬ್ಬ ಲೇಖಕ, ಕಾದಂಬರಿಗಳು ಬರೆದಿದ್ದೇನೆ, ನಾಟಕ ಬರೆದಿದ್ದೇನೆ, ಹಾಡುಗಳನ್ನ ಬರೆದಿದ್ದೇನೆ, ಅಭಿನಯಿಸಿದ್ದೇನೆ, ನಿರ್ದೇಶನ ಮಾಡಿದ್ದೇನೆ. ನನ್ನ ಒಂದು ಮಕ್ಕಳ ಕಾದಂಬರಿ ದ್ವೀಪದಲ್ಲಿ ಮಕ್ಕಳು ಚಲನಚಿತ್ರವಾಗ್ತಾ ಇದೆ. ಆಮೇಲೆ ಸುಮಾರು 2 ಚಿತ್ರಗಳನ್ನು ಅಭಿನಯಿಸಿದ್ದೇನೆ. ಒಟ್ಟಾರೆ ನನ್ನ ಬದುಕಿನ ಉದ್ದೇಶ, ನಾನು ಹೇಳಿದೆ ಒಂದು ಮಾತನ್ನು ಕುಮಾರ್ ಅವರಿಗೆ, ಬದುಕು ಎಂದು ನಿಂತ ನೀರಾಗಬಾರದು, ಹರಿಯುವ ನೀರಾಗಿ ಕ್ರಿಯಾಶೀಲವಾಗಿರಬೇಕು. ಇಲ್ಲಿ ಅನೇಕ ನೀವೆಲ್ಲ ಯುವತಿಯರಿದ್ದೀರಿ, ಮುಂದೆ ವಯಸ್ಸಾಗ್ತಾ ಹೋಗುತ್ತೆ. ನಿಮ್ಮ ಈ ಒಂದು ಪ್ರಯತ್ನ, ಈ ಒಂದು ಅಭಿರುಚಿಯನ್ನು ಎಂದಕ್ಕೂ ಬಿಡಬೇಡಿ. ಅದನ್ನು ಪೋಷಿಸಿಕೊಂಡು ಬದುಕಿನ ಉದ್ದಕ್ಕೂ ನೀವು ಸಾಗುವಂತಾಗಬೇಕು. ಕಥಕ್ ಮಾಡಿದವರು ಭರತನಾಟ್ಯವನ್ನು ಕೂಡ ಬಹುಶಃ ನೀವು ಮಾಡ್ತಿರಬಹುದು ಗೊತ್ತಿಲ್ಲ. ಒಂದು ನೃತ್ಯ ಪ್ರಕಾರದವರು ಮತ್ತೊಂದು ನೃತ್ಯ ಪ್ರಕಾರವನ್ನು ಕಲ್ತಾ ಹೋದಷ್ಟು ನಾವು ನಮ್ಮ ಅಭಿರುಚಿಯನ್ನು ಹೆಚ್ಚಿಸ್ಕೊಂಡಾಗುತ್ತೆ. ಇಲ್ಲಿ ನೋಡಿ, ಈ ನೃತ್ಯ ಪ್ರಕಾರಗಳಲ್ಲಿ ಮೊದಲು ನಾವು ಅನುಭವಿಸುವಂಥದ್ದು ಸ್ವಸಂತೋಷ ಅಲ್ವಾ. ಮುಖ್ಯವಾಗಿ ನನಗೆ ನಾನೊಬ್ಬ ಸಾಹಿತ್ಯ ಆಗಿರ್ಬೋದು, ನಾನೊಬ್ಬ ಆರ್ಟಿಸ್ಟ್ ಕೂಡ, ಐ ಎ ಸ್ಕ್ರಿಪ್ಲಿಂಗ್ ಆರ್ಟಿಸ್ಟ್. ಬರೀ ಚುಕ್ಕಿಗಳನ್ನು ಉಪಯೋಗಿಸಿ ಪೋರ್ಟ್ರೇಟ್ ಮಾಡುವಂಥದ್ದು ಒಂದು, ಅದು ಯೂನಿಕ್ ಒಂದು ಆರ್ಟ್ ಸ್ಟೈಲ್. ಅದು ಇದುವರೆಗೆ ಸುಮಾರು ಒಂದು 150-200 ಚುಕ್ಕಿ ಚಿತ್ರಗಳನ್ನು ಮಾಡಿದ್ದೇನೆ. ಅನೇಕ ಕನ್ನಡದ ಎಲ್ಲ ಸಾಹಿತಿಗಳ, ಕುವೆಂಪು, ಬೇಂದ್ರೆ, ಕಾರಂತ, ಮಾಸ್ತಿಯವರು, ಇವರೆಲ್ಲ ಒಡನಾಟ ಕೂಡ ಇದೆ. ಬಿಕಾಸ್ ಆಫ್ ದಿಸ್ ಚುಕ್ಕಿ ಚಿತ್ರ ಅವನ್ನ ಭೇಟಿ ಮಾಡ್ತಾ ಇದ್ದೆ, ತೋರಿಸ್ತಾ ಇದ್ದೆ. ಒಂದೇ ಒಂದು ಡಾಕ್ಟರ್ ರಾಜ್ಕುಮಾರದ ಮನೆ ಅವರಿಗೆ ತೋರಿಸಿದಾಗ ಬಹಳ ಸಂತೋಷ. ಅರ್ಧ ಗಂಟೆ ನನ್ನ ಜೊತೆ ಮಾತನಾಡಿ ನನ್ನ ಕಲೆಯನ್ನು ಪ್ರಶಂಸೆ ಮಾಡಿದ್ದಾರೆ. ವೀರೇಂದ್ರ ಹೆಗ್ಗಡೆಯವರು ಕೂಡ ಇವತ್ತು ಒಂದು ದೀಕ್ಷೆ ನಿಮ್ಮದು ಕೂಡ ಅಷ್ಟೇ. ಬದುಕಿನ ಒಂದು ಧ್ಯೇಯ ಇಟ್ಕೊಳ್ಳಿ, ಒಂದು ಗುರಿ ಇಟ್ಕೊಳ್ಳಿ. ನನ್ನ ಗುರಿ ಸದ್ಯಕ್ಕೆ ಕನ್ನಡದ ಎಲ್ಲ ಸಾಹಿತಿಗಳ ರೆವರೆಂಡ್ ಕಿಟ್ಟಲ್ನಿಂದ ಹಿಡಿದು ಈಗಿನ ಸಾಹಿತಿಗಳವರೆಗೆ ಎಲ್ಲರೂ ಚಿತ್ರಗಳನ್ನು ಮಾಡಬೇಕು ಅಂತ ಒಂದು ಅಪೇಕ್ಷೆ ಇಟ್ಕೊಂಡು ನಾನು ನನ್ನ ಪ್ರತಿ ದಿವಸ ನಾನು 12ರಿಂದ 13 ಗಂಟೆ ಕ್ರಿಯೇಷನ್. ಯಾಕಂದ್ರೆ ನಾನು ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್, ವಿಧಾನಸಭೆಯಲ್ಲಿ ಐ ವರ್ಕ್ ಆಸ್ ರೆಕಾರ್ಡಿಂಗ್ ಆಫೀಸರ್. ಅದು ಜವಾಬ್ದಾರಿಯಾದಂಥ ಕೆಲಸ ಆಗಿತ್ತು. ಈಗ ನಿವೃತ್ತಿ ಆದಮೇಲೆ ನಮ್ಮಂಥ ನಿವೃತ್ತರಿಗೆ ಸ್ವರ್ಗ ಎನಿಸ್ಕೊಳ್ತಕ್ಕಂಥ ಪೆನ್ಷನರ್ಸ್ ಪ್ಯಾರಡೈಸ್ ಯಾವುದೋ ಮೈಸೂರು, ಇಲ್ಲಿ 12 ವರ್ಷದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಎಲ್ಲರೂ ಒತ್ತಡದಿಂದ ಬೆಳೆಸುವಲ್ವ, ಸ್ಟ್ರೆಸ್ ಇಲ್ಲತಕ್ಕಂಥ ಯಾರು ಇದ್ದೀರಾ? ಪ್ರತಿಯೊಬ್ಬರಿಗೆ ಸ್ಟ್ರೆಸ್ ಅಲ್ವಾ. ನಾನು ಮಾನಸಿಕ ಆರೋಗ್ಯ ಕೂಡ ನನ್ನ ವಿಶೇಷವಾದಂತಹ ಅಧ್ಯಯನ, ಸೈಕಾಲಜಿ ಮೇಲೆ 7 ಪುಸ್ತಕ ಬರೆದಿದ್ದೇನೆ. ವ್ಯಕ್ತಿತ್ವ ವಿಕಾಸದ ಬಗ್ಗೆ ಒಂದಿಷ್ಟು ಬರೆದಿದ್ದೇನೆ. ನನ್ನ ಈ ಸೈಕಾಲಜಿ ನಾನು ಒಂದು ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಒಂದು ಸೂತ್ರವನ್ನು ನಿಮಗೆ ಹೇಳಿ ನಾನು ಮಾತನಾಡಿಸ್ತೇನೆ. ಏನು ಈ ಸ್ಟ್ರೆಸ್ ಇವತ್ತು ಪ್ರತಿ ಫೀಲ್ಡಲ್ಲೂ, ಪ್ರತಿ ಕ್ಷೇತ್ರದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ, ಮರಣಶೈಲಿ ಇರತಕ್ಕಂಥ ವೃದ್ಧರವರೆಗೂ ಕೂಡ ಸ್ಟ್ರೆಸ್ ಇಲ್ಲದೆ ಇಲ್ಲ. ಒಂದು ಅಧ್ಯಯನ ಪ್ರಕಾರ ನಮ್ಮ ಸುಮಾರು ಒಂದು 70% ಆಫ್ ಅವರ್ ನಮ್ಮ ದೈಹಿಕ ತೊಂದರೆಗಳಿಲ್ಲ, ಇವೆಲ್ಲವೂ ಕೂಡ ಕಾರಣ ಈ ಸ್ಟ್ರೆಸ್ ಇದೆ. ಸ್ಟ್ರೆಸ್ ಇಸ್ ದ ಮೇಜರ್ ಫ್ಯಾಕ್ಟರ್ ಫಾರ್ ಸೊ ನಿಯರ್ಲಿ 70% ಆಫ್ ಅವರ್ ಫಿಸಿಯಾಲಜಿಕಲ್ ಡಿಸೀಸಸ್ ಅಂತ ನಿರ್ಧಾರವಾಗಿರ್ತಕ್ಕಂಥದ್ದು ಸ್ಟ್ರೆಸ್. ಈ ಸ್ಟ್ರೆಸ್ ನಿಮ್ಮನ್ನು ಕೂಡ ಬಿಟ್ಟಿಲ್ಲ, ನನ್ನಂತಹ ಸಾಹಿತಿಗೂ ಬಿಟ್ಟಿಲ್ಲ, ಕಲಾವಿದರಿಗೂ ಬಿಟ್ಟಿಲ್ಲ, ನಟನೆ ಮಾಡೋರಿಗೂ ಬಿಟ್ಟಿಲ್ಲ, ನೃತ್ಯ ಮಾಡೋರಿಗೂ ಬಿಟ್ಟಿಲ್ಲ. ಈ ಸ್ಟ್ರೆಸ್ಸಿಂದ ನಾವು ಹೊರಗೆ ಬರಲಿಕ್ಕೆ ಏನು ಸಾಧ್ಯ? 6 ಜನ ಸ್ನೇಹಿತರಿದ್ದಾರೆ. ಆ 6 ಜನ ಸ್ನೇಹಿತರನ್ನು ನೀವು ನಿಮ್ಮವರಾಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಮನ್ನು ಸ್ಟ್ರೆಸ್ ಕಾಡೋದೇ ಇಲ್ಲ. ಯಾರು ಆ 6 ಜನ? ಸ್ಟ್ರೆಸ್. ಅದಕ್ಕೆ ನಾನು ಕೊಟ್ಟಂತಹ ನನ್ನ ಒಂದು ಪಾಲನೆ, ನನ್ನ ಒಂದು ಕಲ್ಪನೆ, ಅದು ಪಾಲಿಸ್ತಾ ಇದ್ದೀನಿ. ಇಷ್ಟು ಮಟ್ಟಿಗೆ ಸ್ಟ್ರೆಸ್ ಫ್ರೀ ಆಗಿದೆ. ಏನಂದರೆ ಸೇವರ್ಸ್, ರಕ್ಷಕರಲ್ವ, ಸೇವರ್ಸ್ ರಕ್ಷಕರು. SAVERS, ಸೇವರ್ಸ್. ಈ ಸೇವರ್ಸ್ ಯಾರು?
ಅದನ್ನು ನಾವು ಮೊದಲು ಇಟ್ಕೊಳ್ಬೇಕು. ಮೊದಲನೇದಾಗಿ ಎಸ್ ಸ್ಟ್ಯಾಂಡ್ಸ್ ಫಾರ್ ಸೈಲೆನ್ಸ್ ಆ್ಯಂಡ್ ಸ್ಮೈಲ್. ಮೌನ ನಿಮ್ಮದಾದಷ್ಟು ನೀವು ಈ ಒತ್ತಡದಿಂದ ಪಾರಾಗ್ತೀವಿ. ಇಷ್ಟೊತ್ತು ನಾವು ಇಲ್ಲಿ ನೃತ್ಯಗಳು ನಡೆಯುವಾಗ ನಾವೆಲ್ಲ ಏನು ಮಾಡ್ತಿದ್ದೀವಿ? ನಾವಂತೂ ಮೌನವಾಗಿ ಕೂತ್ಕೊಂಡು ಆಸ್ವಾದಿಸ್ತಾ ಇದ್ದೀವಿ. ಆ ಮೌನ ಕೊಡುವಂತಹ ಶಕ್ತಿ ಇದೆಯಲ್ಲ, ಬಹಳ ಅದ್ಭುತವಾದದ್ದು. ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತೀವಿ. ಯಾರು ಮೌನವನ್ನು ರೂಢಿಸ್ಕೊಳ್ತಾರೆ ಅವರು ಸ್ಟ್ರೆಸ್ಸಿಂದ ಹೋಗ್ತಾರೆ. ಎಂಥ ಸಂದರ್ಭದಲ್ಲಿ, ಎಂಥ ಒಂದು ಉದಾಹರಣೆಗೆ ಒಂದು ನೃತ್ಯ ನಿಮ್ಮೊಂದು ಪರೀಕ್ಷೆ ಆಗ್ತಾ ಇದೆ, ಜಸ್ಟ್ ಸಿಟ್ ಕ್ವೈಟ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಇನ್ ಸೈಲೆನ್ಸ್ ಅಂತ ಹೇಳ್ತೀವಿ. ಆಗ ಒಂದು ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ, ನಿಯಂತ್ರಣಕ್ಕೆ ಬರುತ್ತೆ, ಜಗಳ ಆಗುತ್ತೆ, ವಾದ ವಿವಾದಗಳಾಗುತ್ತವೆ. ಆಗ ಮೌನ ಕಾಪಾಡುವಂಥದ್ದು. ದಾಂಪತ್ಯದಲ್ಲಿ ಕೂಡ, ಉದ್ಯೋಗದಲ್ಲಿ ಕೂಡ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೌನದ ಪಾತ್ರ ಬಹಳ ಮುಖ್ಯವಾದದ್ದು. ಹೀಗಾಗಿ ನಿಮಗೆ ಒತ್ತಡ ಆದಾಗ ನೀವು ಮೌನಕ್ಕೆ ಶರಣಾಯಿತು ಅಂದರೆ ಮೌನಕ್ಕೆ ನಿಮ್ಮ ಒತ್ತಡದಿಂದ ಪಾರಾಗ್ಬೋದು ಅಂತಕ್ಕಂಥ ಒಂದು ಸೂತ್ರ. ಜೊತೆಗೆ ನಗು. ಇಷ್ಟು ನಾವು ನಾಟ್ಯ ನೋಡ್ತೀವಲ್ಲ, ಪ್ರಧಾನವಾದಂತಹ ಒಂದು ರಥ ಯಾವುದು? ಹಾಸ್ಯ ಅಲ್ಲ. ಆ ನಗುವಿಲ್ಲಿ ನಾಟ್ಯ ಮಾಡೋದಕ್ಕೆ ನೋಡೋಕ್ಕಾಗುತ್ತೆ? ಯಾಕೆ ನಾನೀಗ ಹೇಳಿದ್ದು ಗಂಭೀರವಾಗಿ ಒಬ್ಬ ಹಿರಿಯ ಸಾಹಿತ್ಯ ಅಂತ ಗಂಟು ಮುಖ ಹಾಕೊಂಡು ಮಾತಾಡ್ತೀನಿ, ಯಾರು ನೋಡ್ತೀರಾ? ನನ್ನ ಮುಖದಲ್ಲಿ ನಾನು ಪುಸ್ತಕವನ್ನೇ ಬರೆದಿದ್ದೇನೆ, ನಗ್ ಆರೋಗ್ಯವಾಗಿರೋಣ ಅಂತ. ಆ ಪುಸ್ತಕ ಸಾವಿರಾರು ಕೃತಿಗಳು ಎಲ್ಲರ ಕೈ ಸೇರಿದೆ. ಹೀಗಾಗಿ ನಮ್ಮ ಈ ಸೇವರ್ಸಲ್ಲಿ ಫಸ್ಟ್ ಎಸ್ ಇಟ್ಕೊಳ್ಳಿ. ಎರಡನೇದು ಬಹಳ ಮುಖ್ಯವಾದದ್ದು ಎ ಅಂದರೆ ಕಲೆ. ಯಾವುದೇ ಕಲೆ ಇರ್ಬೋದು, ಚಿತ್ರಕಲೆ, ಸಾಹಿತ್ಯ, ನಾಟಕ, ಸಂಗೀತ, ನೃತ್ಯ, ಯಾವುದೇ ಇರ್ಬೋದು. ನೀವು ಆ ಒಂದು ಕಲೆಯನ್ನು ನಮ್ಮ ಒಂದು ಹವ್ಯಾಸವಾಗಿ ಇಟ್ಕೊಳ್ಬೋದು. ನಾವು ಜೀವನದಲ್ಲಿ ಎಂತ ನೋಡಬೇಕಾದ್ರೆ ಈ ಕಲೆಯನ್ನು ರೂಢಿಸಿಕೊಂಡವರು ಸ್ಟ್ರೆಸ್ ಹೆಚ್ಚು ಅನುಭವಿಸಿಲ್ಲ. ಸ್ಟ್ರೆಸ್ ರಿಲೀವ್ ಬರೋದು ನಮಗೆ ಒಂದು ಕಲೆ. ನಾನು ಚಿತ್ರಕಲೆಯನ್ನು ಮಾಡ್ತೀನಿ, ಸಾಹಿತ್ಯ, ಅದೇ ಸಂಗೀತ, ಹಾಡಲಿಕ್ಕೂ ಇಷ್ಟ. ನಾನು ಇಲ್ಲಿ ಹಾಡಲಿಲ್ಲ, ಓಡಿಸ್ತಾರೆ, ಇಷ್ಟ, ಎಲ್ಲರಿಗೂ ಇಷ್ಟ. ನಮಗೆ ಒಂದು ಬದುಕಿಗೆ ಒಂದು ಹೆಚ್ಚು ಒಂದು ಬೆಲೆಯನ್ನು ಕೊಡುವಂಥದ್ದು, ವ್ಯಕ್ತಿತ್ವಕ್ಕೆ ಬೆಲೆಯನ್ನು ಕೊಡ್ತಕ್ಕಂಥದ್ದು. ಕಲೆ ಚೆನ್ನಾಗಿತ್ತು ಅಂದರೆ ತಲೆ ಸರಿಯಾಗಿರುತ್ತೆ. ಹಾಗೆ ತಲೆ ಸರಿಯಾಗಿತ್ತು ಅಂದರೆ ನಮಗೆ ಬೆಲೆನೂ ಸಿಗುತ್ತೆ. ಹೀಗಾಗಿ ಒಂದು ಕಲೆಯನ್ನು ರೂಢಿಸ್ಕೊಳ್ಬೇಕಂತಂದು ಎಲ್ಲರೂ ನಮ್ಗೆ ಏನಾದರೂ ಹವ್ಯಾಸ ಮನುಷ್ಯನಿಗೆ ಬೇಕೇ ಬೇಕು. ಯಾವುದೇ ಪ್ರಕಾರ ಇರ್ಬೋದು, ಸಂಗೀತ ಹಾಡೋದಿರ್ಬೋದು, ಸಂಗೀತ ಕೇಳೋದಿರ್ಬೋದು, ನೃತ್ಯ ಮಾಡೋದಿರ್ಬೋದು, ನೃತ್ಯ ಕೇಳೋದು ಕೂಡ, ವೀಕ್ಷಣೆ ಕೂಡ ಒಂದು ಅದ್ಭುತವಾದಂಥ ಹವ್ಯಾಸ. ಹೀಗಾಗಿ ಸೊ ಡ್ಯಾನ್ಸಲ್ಲಿ ಡಿ ಎ, ನಮ್ಮ ಸೇವರ್ಸಲ್ಲಿ ಎಸ್ ಎ ಆ್ಯಂಡ್ ವಿ. ಕೊನೆಯದು ಮೂರನೇದು ವಿ ಈಸ್ ವಿಜುವಲೈಸೇಷನ್. ನೀವು ಏನು ಸಾಧಿಸಬೇಕು ಅಂತ ಇದ್ದೀರಿ ಅದನ್ನು ಸುಮ್ಮನೆ ನೀವು ಕಲ್ಪನೆಯಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಉದಾಹರಣೆಗೆ ನನಗೊಂದು ಆರ್ಟಿಸ್ಟ್ ಪ್ರಮೋಷನ್ ಸಿಗಬೇಕು. ಉದಾಹರಣೆಗೆ ಆ ಪ್ರಮೋಷನ್ ನನಗೆ 18 ವರ್ಷ ಆದರೂ ಪ್ರಮೋಷನ್ ಬರಲೇ ಇಲ್ಲ. ರೆಕಾರ್ಡಿಂಗ್ ಆರ್ಟಿಸ್ಟರ್ ಆಗಿ ತುಂಬ ಬೇಸರ ಆಗ್ತಾಯಿತ್ತು. ಯಾರ್ಯಾರಿಗೂ ಪ್ರಮೋಷನ್ ಬರ್ತಾ ಇದ್ದು ಪ್ರಮೋಷನ್ ಬರ್ತಾ ಇಲ್ಲ. ಆವಾಗ ನಾನು ಇದನ್ನ ರೂಢಿಸ್ಕೊಂಡೆ. ವಿಜುವಲೈಸೇಷನ್. ನಾನೊಬ್ಬ ಆಫೀಸರ್ ಆಗಿ ಕೂತ್ಕೊಂಡ ಹಾಗೆ ಕಲ್ಪಿಸಿಕೊಂಡು, ನನ್ನ ಮುಂದೆ ಟೆಲಿಫೋನ್ಗಳಿವೆ, ಕೈಗೆ ರಾಶಿ ಇದೆ, ನಾನೊಬ್ಬ ಆಫೀಸರ್ ಆಗಿದ್ದೀನಿ, ಎಲ್ಲರ ನಮಗೆ ಭೇಟಿ ಆಗ್ತಾ ಇರತಕ್ಕಂಥ ಒಂದು ವಿಜುವಲೈಸೇಷನ್. ಈಗ ನಿಮ್ಮ ನೃತ್ಯ ಒಂದು ಯಾವುದೋ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದೀರಿ, ಅಲ್ಲಿ ನೀವು ಕೊಟ್ಟ ಹಾಗೆ, ಡ್ಯಾನ್ಸ್ ಮಾಡಿದ ಹಾಗೆ, ಎಲ್ಲರಿಂದ ಚಪ್ಪಾಳೆ ಬಂದ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಈಗ ಕೆಲವರಿಗೆ ಅದೇ ದೊಡ್ಡ ಸಮಸ್ಯೆ, ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಮನೆ ಕಟ್ಟಬೇಕು, ಸೈಟ್ ಇದೆ, ಮನೆ ಆಗೋದಿಲ್ಲ. ಜಸ್ಟ್ ವಿಜುವಲೈಸೇಷನ್. ನಿಮ್ಮ ಒಂದು ಕನಸಿನ ಮನೆ ಅದು ಯಾವ ರೀತಿ ಇವು ಬರತಕ್ಕಂಥದ್ದು. ಈ ರೀತಿ ಒಬ್ಬ ಕಲಾವಿದನಿಗೆ ಒಳ್ಳೆಯ ಚಿತ್ರ ರಚನೆ ಮಾಡಬೇಕು ಅಂತ ಒಂದು ಕಲ್ಪನೆ ಇರುತ್ತೆ. ಅದನ್ನು ಅವನು ಈ ವಿಜುವಲೈಸ್ ಮಾಡ್ತಾ ಹೋದಾಗ ಅದು ಸಾಧ್ಯವಾಗುತ್ತೆ. ಸೈನ್ಸ್ ಕೂಡ, ಸೈಕಾಲಜಿಯಲ್ಲಿ ನ್ಯೂರೋ ಸೈನ್ಸ್ಗಳು ಒಂದು ವಿಶೇಷವಾದಂಥ ಒಂದು ಮಾಹಿತಿ ಕೊಡ್ತಾರೆ. ಎಷ್ಟು ನಾವು ವಿಜುವಲೈಸ್ ಮಾಡ್ಕೊಳ್ತೇವೆ ಅದು ಸಾಧ್ಯವಾಗುತ್ತಾ ಹೋಗುತ್ತೆ. ಅದು ಒಂದು ನಮಗೆ ಸಾಕ್ಷಾತ್ಕಾರವಾಗುತ್ತೆ. ನಮ್ಮ ಕನಸು ಈಡೇರ್ತಕ್ಕಂಥದ್ದು. ಯಾಕಂದರೆ ಪಾಸಿಟಿವ್ ಎನರ್ಜಿ ಅದು ಜನರೇಟ್ ಆಗ್ತಾ ಇರ್ತದೆ ನಮ್ಮ ಬದುಕಿನಲ್ಲಿ. ಇದು ಬಹಳ ಮುಖ್ಯ. ಎಸ್ ಎ ವಿ ಇ. ಇದು ನಾನು ಹೇಳ್ತಿರೋದು ಒತ್ತಡದಿಂದ ಪಾರಾಗೋದಕ್ಕೆ ಸೂತ್ರ. ಇ ಈಸ್ ಎಕ್ಸಸೈಸ್. ದಿವಸಕ್ಕೆ ಅರ್ಧ ಗಂಟೆಯಾದರೂ ನೀವು ಎಕ್ಸಸೈಸ್ ಮಾಡದೆ ಹೋದರೆ ಒತ್ತಡದಿಂದ ಪಾರಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಧ ಗಂಟೆ ನಾನು ಎಪ್ಪಿಸ್ತಾ ಇದ್ದೆ, ಇನ್ಮೇಲಿಂದ 10 ನಿಮಿಷ ಆದರೂ ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಇದೆ ನನಗೆ. 5-10 ನಿಮಿಷ ನೀವು ಡ್ಯಾನ್ಸ್ ಮಾಡಿದ್ರು ಸಾಕು, 1 ಗಂಟೆ ನಾವು ಏನು ಎಕ್ಸಸೈಸ್ ಮಾಡ್ತೀವಿ ಅದರ ಪರಿಣಾಮ ಸಿಗುತ್ತೆ. ಅದು ಯಾವುದೇ ಇರ್ಬೋದು, ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಅಥವಾ ವಾಕಿಂಗ್ ಇರ್ಬೋದು, ಯಾವುದಾದ್ರು ಪ್ರಕಾರವಾಗಿ ನಡೆಸ್ಕೊಳ್ಳಿ. ನಾನು ಪ್ರತಿ ದಿವಸ 1-1.5 ಗಂಟೆ ಎಕ್ಸಸೈಸ್ ಮಾಡ್ತೀನಿ.
ನಾನು ಅಲ್ಲಿ ಹೇಳಿದ್ನಲ್ಲ, ನಾನೊಬ್ಬ ನೃತ್ಯ ಕೊಟ್ಟು ಅಂತ, ನಾನೊಬ್ಬ ಡ್ಯಾನ್ಸರ್. ಆಶ್ಚರ್ಯವಾಗಿ ನಿಮಗೆಲ್ಲ ಯಾವ ನೃತ್ಯ ಪ್ರಕಾರ ಅಂದರೆ, ನಮ್ಮನೇಲಿ ಸ್ವಲ್ಪ ಬೇಸರ ಆದಾಗ ನಾನು ಹೇಳ್ತೀನಿ, ನಾನು ಮಿಸ್ಸಸ್ ಹೇಳ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ನನ್ನ ರೂಮಲ್ಲಿ ಹೋಗಿ ಚಿಲ್ಕ ಹಾಕ್ಕೊಂಡು ಯೂಟ್ಯೂಬಲ್ಲಿ ಆನ್ ಮಾಡ್ತೀನಿ. ಯಾವುದು ಅಂತ, ಆಫ್ರಿಕನ್ ಡ್ರಮ್ ಮ್ಯೂಸಿಕ್. ಅದನ್ನು ಹಾಕ್ಕೊಂಡು 20 ನಿಮಿಷ ನನ್ನದೇ ಶೈಲಿಯಲ್ಲಿ ನಾನೇ ಭರತನಾಟ್ಯ, ನಾನೇ ಕಥಕ್ಕಳಿ, ನಾನೇ ಮಣಿಪುರಿ, ನಾನೇ ಬಡಿತ, ನಿಜವಾಗ್ಲೂ ಆ 20 ನಿಮಿಷ ನಾನು ಡ್ಯಾನ್ಸ್ ಮಾಡಿ ಬರ್ತೀನಲ್ಲ, ಮೈಯೆಲ್ಲ ಬೆವತಿರುತ್ತೆ. ಒಂದು ಬಗೆಯ ರಿಲ್ಯಾಕ್ಸೇಷನ್ ಸಿಗುವಂಥದ್ದು ನಾನೆಲ್ಲ ಉಳಿಸ್ಕೊಂಡಿದ್ದೇನೆ. ಮತ್ತು ನಗುವು ಕೂಡ, ನಾನು ಹೇಳಿದ್ದಲ್ಲ, ಒಂದು ಪುಸ್ತಕ ಬರೆದಿದ್ದೇನೆ, 10 ನಿಮಿಷ ನೀವು ಗಹಗಹಿಸಿ ನಗ್ಬಿಟ್ರೆ ಸಾಕು, ಜಸ್ಟ್ ಲಾಫ್. 10 ನಿಮಿಷದ ಲಾಫ್ ಇಸ್ ಈಕ್ವಲ್ ಟು 30 ಮಿನಿಟ್ಸ್ ವಾಕಿಂಗ್ ಅಂತ ಇದು ಪ್ರೂವ್ ಆಗಿದೆ. ಯಾರು ನಿಮ್ಮನ್ನು ನಗಿಸ್ಬೇಕು ಅಂತಿಲ್ಲ, ನೀವೇ ಅದನ್ನು ಒಂದು ಎಕ್ಸಸೈಸ್ ಥರ. ನಾನು ಅದಕ್ಕೆ ಹಾಸ್ಯ ಯೋಗ ಅಂತ ಕರೀತಕ್ಕಂಥದ್ದು. ಹಾಸ್ಯವನ್ನು ಉಸಿರು ತೆಗೆದುಕೊಂಡು ಉಸಿರಿಡುವಂಥದ್ದು, ನಗುವಿನ ಮೂಲಕವಾಗಿ ರೂಪಿಸ್ತಕ್ಕಂಥದ್ದು, ಇದು ಎಕ್ಸಸೈಸ್. ಆಮೇಲೆ ಆ ರೀತಿಯೆಲ್ಲ ರೀಡಿಂಗ್, ನೀವು ಹೆಚ್ಚು ಓದಬೇಕು, ಎಷ್ಟು ಸಾಧ್ಯವಾಗುತ್ತೆ. ನೀವೆಲ್ಲ ಸಾಧಕರಿದ್ದೀರಿ, ಇವತ್ತೆಲ್ಲ ನೀವೆಲ್ಲ ಇನ್ನು ಸಾಧನೆ ಮಾಡೋ ಹಂತದಲ್ಲಿದ್ದೀರಿ. ನೀವು ಹೆಚ್ಚೆಚ್ಚು ಓದಬೇಕು. ಇವತ್ತು ಓದುವುದು ಭಾಳ ಕಡಿಮೆ ಆಗಿಬಿಟ್ಟಿದೆ. ಈ TV ಸೀರಿಯಲ್ಗಳೆಲ್ಲ ಬಂದ್ಮೇಲಂತೂ ಓದುತ್ತಿದೆ. ಹಿಂದೆ ಎಲ್ಲ ಬರೀ ಧಾರಾವಾಹಿಗಳು ಓದ್ತಾ ಇದ್ರು, ಕಾದಂಬರಿಗಳು ಓದ್ತಾ ಇದ್ರು. ಓದುವ ಒಂದು ಪ್ರಮಾಣ ಇಲ್ಲೇ ಇಲ್ಲ. ಬಹಳ ಸಾಹಿತ್ಯ ಪುಸ್ತಕ ಬರೆದಿದ್ರು ಕೂಡ, 67 ಪುಸ್ತಕ ಬರೆದಿದ್ರು ಕೂಡ ಓದುವುದರ ಸಂಖ್ಯೆ ಬಹಳ ಕಡಿಮೆ ಆಗಿಬಿಟ್ಟಿದೆ. ನೀವು ಓದಬೇಕು. ಅದು ಯಾರು ಹೆಚ್ಚು ಓದಬೇಕು ಅಂದರೆ, ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಯ ಆಟೋಬಯೋಗ್ರಫಿ ಓದಬೇಕು. ಯಾರು ಸಾಧಕರು, ಯಾವ ಕ್ಷೇತ್ರ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನೃತ್ಯ ಇರ್ಬೋದು, ನೃತ್ಯದಲ್ಲಿ ಕೂಡ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಎಂತೆಂಥ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅವರನ್ನು ನೀಗಿಕೊಂಡು ಈ ಸಾಧನೆ ಹಂತಕ್ಕೆ ಬಂದಿದ್ದಾರೆ ಅಂತ ಹೋಲಿಸಿಕೊಂಡಾಗ ನಾವು ಪಡ್ತಕ್ಕಂಥ ಕಷ್ಟಗಳು ಏನು ಇಲ್ಲ ಅಂತಕ್ಕಂಥದ್ದು ಬರುತ್ತೆ. ಹೀಗಾಗಿ ರೀಡಿಂಗ್ ಇಸ್ ಬಹಳ 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 ಮುಖ್ಯ. ಕೊನೆಯದಾಗಿ ಸೇವರ್ಸಲ್ಲಿ ಲಾಸ್ಟ್ ಒನ್ ಈಸ್ ಸ್ಕ್ರಬ್ಬಿಂಗ್. ಸ್ಕ್ರಬ್ಬಿಂಗ್ ಅಂದ್ರೆ ಗೊತ್ತಾ? ಉಜ್ಜೋದು. ಬಚ್ಚಲ ಮನೆಯಲ್ಲಿ ಪಾಚೆ ಕಟ್ಟಿರುತ್ತೆ, ನಾವೊಂದು ತಗೊಂಡನ್ನು ಉಜ್ತೀವಲ್ವ, ಆ ಒಂದು ಇಂಪಾರ್ಟೆಂಟ್ ತಗೊಂಡು, ಯಾಕಂದರೆ ಗಲೀಜೆಲ್ಲ ಹೋಗಲಿ ಅಂತ. ಹಾಗೆ ನಮ್ಮ ಮನಸ್ಸು ಕೂಡ ಗಲೀಜಿಂದ ತುಂಬ್ತಾ ಇರುತ್ತೆ. ಯಾರ್ದೋ ಬಗ್ಗೆ ದ್ವೇಷ, ಯಾರ್ದೋ ಬಗ್ಗೆ ಅಸಹನೆ, ಯಾರ್ದೋ ಬಗ್ಗೆ ತಿರಸ್ಕಾರ, ಬೇಸರ, ಅದನ್ನು ತುಂಬಿಸ್ಕೊಂಡು ಬರ್ತಿದ್ದೀವಿ. ಅದಕ್ಕೆ ಸೈಕಾಲಜಿಸ್ಟ್, ನ್ಯೂರೋ ಸೈಂಟಿಸ್ಟ್ಗಳು ಹೇಳ್ತಕ್ಕಂಥದ್ದು ಆಗಾಗ ಉಜ್ಜಿ ಸ್ವಚ್ಛ ಮಾಡ್ಕೊಳ್ಳಿ ಅಂತ. ನಿಮ್ಮ ಮೆದುಳನ್ನು ಸ್ವಚ್ಛ ಮಾಡ್ಕೊಳ್ತಾ ಇರಿ. ಯಾಕೆಂದರೆ ನಮಗೆ ಗೊತ್ತಲ್ಲ, ಮೊಬೈಲ್ ತೊಗೊಳ್ತೀವಿ, ಮೆಮೊರಿ ಫುಲ್ ಅಂತ ಬಂದ್ಬಿಡ್ತದೆ, ಆಮೇಲೆ ಡಿಲೀಟ್ ಮಾಡಬೇಕು ತಾನೇ. ಆ ರೀತಿಯಲ್ಲಿ ನಾವು ಕೂಡ ಡಿಲೀಟ್ ಮಾಡ್ತಾ ಹೋಗಬೇಕು. ಮತ್ತು ಇನ್ನೊಂದು ಸ್ಕ್ರಿಬ್ಲಿಂಗ್ ಕೂಡ, ಎಸ್ ಅಲ್ಲದೆ ಸ್ಕ್ರಬ್ಬಿಂಗ್ ಆ್ಯಂಡ್ ಸ್ಕ್ರಿಬ್ಲಿಂಗ್ ಅಂದರೆ ಗೀಚೋದು. ನಿಮಗೆ ಏನೇನು ತೋಚುತ್ತೆ ಅದನ್ನು ಗೀಚ್ತಾ ಹೋಗಿ, ಬರಿಸ್ತಾ ಹೋಗಿ. ಅದು ಯಾವಾಗ ಹೊರ ಹೊಮ್ಮುತ್ತೆ, ನಮ್ಮ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ನಿವಾರಣೆ ಆಗುತ್ತೆ. ನಾವು ಸ್ಟ್ರೆಸ್ಸಿಂದ ಹೊರಬರ್ತೇವೆ. ಈ ರೀತಿ ಸೇವರ್ಸ್ ABERS ಅನ್ನು ನಮ್ಮದಾಗಿಸ್ಕೊಂಡ್ರೆ ನಾವು ಸ್ಟ್ರೆಸ್, ಒತ್ತಡ ರಹಿತವಾಗಿ ಇರ್ತೇವೆ. ಸಾಧನೆಯ ಪಥದತ್ತ ಹೆಚ್ಚೆಚ್ಚು ಮುಂದುವರಲಿಕ್ಕೆ ಸಾಧ್ಯವಾಗುತ್ತೆ. ನಾನು ಇದನ್ನು ಹಲವಾರು ವರ್ಷಗಳಿಂದ ಈ ಸೂತ್ರವನ್ನು ಅಳವಡಿಸಿಕೊಂಡು ಬಂದಿದ್ದೇನೆ. ವಿಧಾನಸಭೆಯಲ್ಲಿ ನಾನು ವರದಿಗಾರ. ಲೆಕ್ಕ ಹಾಕೊಳ್ಳಿ, ವಿಧಾನಸಭೆ ಹೇಗಿರುತ್ತೆ, ಅಂಥ ಒತ್ತಡದಲ್ಲಿರತಕ್ಕಂತಹ ಸಂದರ್ಭದಲ್ಲಿ ನಾನು ಈ ಒಂದು ಸೂತ್ರದಿಂದ ಪಾರಾಗಿ ಬಂದೆ. ವಿಶಿಷ್ಟವಾಗಿ ನನ್ನ ಸೇವೆಯನ್ನು ನಾನು ಮುಗಿಸಿಕೊಂಡು ಇವತ್ತು ಕಲೆ, ಸಾಹಿತ್ಯ ಈ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಆಗಿದ್ದೇನೆ. ಮತ್ತೊಮ್ಮೆ ಕುಮಾರ್ ಅವರ ಈ ಕುಮಾರ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ಇದು ಕೂಡ ಕಲೆಗೆ ಒಂದು ದೇವಾಲಯ ಇದೆ. ಬರೀ ಮನೆ ಸ್ಕೆಲ್ಲ ನಾನು ಮಟ್ಟಿಗೆ ಇಡೀ ಟೆಂಪಲ್ನಲ್ಲಿ ಎಂಥ ಒಂದು ಅದ್ಭುತವಾದಂತಹ ಒಂದು ಕಾರ್ಯ ಮಾಡ್ತಿದ್ದಾರೆ. ಕುಮಾರ್ ಅವರ ದಂಪತಿಗಳು, ಶ್ರೀಮತಿ ಅವರನ್ನು ಕೂಡ ಮಾತಾಡಿಸಿದೆ, ಮಕ್ಕಳು ಕೂಡ ಎಲ್ಲ ಒಂದಾಗಿ, ಒಂದು ಕುಟುಂಬ ಒಂದಾಗಿ ಒಂದು ಕಲೆ ಮನೆಯನ್ನು ಹುಟ್ಟುಹಾಕಿ ನಮ್ಮಂತಹ ರಸಿಕರನ್ನು ಕರೆಸಿ, ನಿಮ್ಮಂಥ ಕಲಾವಿದರುಗಳನ್ನು ಕರೆಸಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇದ್ದಾರಲ್ಲ, ಅವರ ಒಂದು ಈ ಸಾಧನೆಗೆ, ಅವರ ಈ ಒಂದು ಔದಾರ್ಯಕ್ಕೆ, ಈ ಒಂದು ಕಮಿಟ್ಮೆಂಟ್ ಅದು ಬಹಳ ಮುಖ್ಯ. ಆ ಒಂದು ನಾವು ಅದಕ್ಕಾಗಿ ತೊಡಗಿಸಿಕೊಳ್ಳುವುದಿದೆಯಲ್ಲ, ಅದು ಭಾಳ ಶುಭವಾದದ್ದು. ಅವರಿಗೆ ನಾನು ಎಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು. ಮತ್ತು ಈಗ ಅದು ಕೂಡ ಅದ್ಭುತವಾಗಿರುತ್ತೆ. ಆ ಕಲಾವಿದರಿಗೂ ಕೂಡ ನನ್ನ ಶುಭ ಹಾರೈಕೆಗಳನ್ನು ಹೇಳ್ತೇನೆ. ನಿಮಗೆಲ್ಲರಿಗೂ ಶುಭ ಹಾರೈಕೆಗಳು. ಮತ್ತೊಮ್ಮೆ ಕುಮಾರ್ ಅವರಿಗೆ
ನನ್ನೊಂದಿಗೆ ನನಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನನಗೆ ಮತ್ತು ನನ್ನ ಶ್ರೀಮತಿಗೆ ಒಂದು ಇಷ್ಟು ಹೊತ್ತು ನಿರಾಳವಾಗಿ ಸಂತೋಷವಾಗಿ ಕಳೆಯುವಂತೆ ಮಾಡಿದ್ದಕ್ಕಾಗಿ ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ